ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಕಾವೇರಿಯವರು ನಿಜವಾಗ್ಲೂ ಕೂಡ ವೈಷ್ಣವ್ಗೆ ಮದುವೆ ಮಾಡಿಸೋದಕ್ಕೆ ಹುಟ್ಟಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಯಾವಾಗ ವೈಷ್ಣವ್ ಫೋಟೋ ನೋಡ್ತಿದ್ದ, ಅಲ್ಲಿ ಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದ, ಮಿಸ್ ಮಾಡ್ಕೋತಿದ್ದ ಅಂತ ಗೊತ್ತಾಯ್ತು. ನಿಜವಾಗ್ಲೂ ಕೂಡ ಕಾವೇರಿ ಸಿಡ್ದೇಳ್ತಾರ. ಜೊತೆಗೆ ಇಲ್ಲಿ ವೈಷ್ಣವ್ನ ಇಕ್ಕಟ್ಟಿನ ಪರಿಸ್ಥಿತಿಗೂ ಕೂಡ ಸಿಕ್ಕ ಹಾಕಿಸ್ತಾರ. ಇದು ಎಲ್ಲದರ ನಡುವೆ ವೈಷ್ಣವ್ ಮುಂದೆ ಸತ್ಯ ತೆರೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆಯ ಜೊತೆಗೆ ಮಗದೊಮ್ಮೆ ನಿತಿನ್ ಲಕ್ಷ್ಮಿಯ ಬದುಕಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವೈಷ್ಣವ್ ಮನಸ್ಸಲ್ಲಿ ಲಕ್ಷ್ಮಿ ಬಗ್ಗೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ, ಬಟ್ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕಂದರೆ ಲಕ್ಷ್ಮಿಯಿಂದ ಒಂದಷ್ಟು ತಪ್ಪುಗಳು ಮನೆಯಲ್ಲಿ ಮನೇಲಿ ಆಗಿರ್ತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳಿಗೆ ಲಕ್ಷ್ಮಿ ಕಾರಣ ಆಗಿದ್ದಾಳೆ. ಅಮ್ಮ ಅಂದರೆ ದೇವತೆ ಅಂತ ಅಂದ್ಕೊಂಡಿರೋ ವೈಷ್ಣವ್ ಅಮ್ಮ ಕೆಟ್ಟೋಳು ಅಂತ ಗೊತ್ತಾದಾಗ ಅಮ್ಮನಿಂದ ದೂರ ಆಗಿದ್ದ ವೈಷ್ಣವ್ ಇವತ್ತು ಅಮ್ಮನನ್ನು ಜೈಲಿಗೆ ಕಳಿಸಿದ್ದು ಲಕ್ಷ್ಮಿ ಅನ್ನೋ ವಿಷಯ ಗೊತ್ತಾದಾಗ ನಿಜವಾಗ್ಲೂ ಅದು ಅವ್ರಿಗೆ ಆಘಾತ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಘಾತ ತರ್ತಕ್ಕಂಥದ್ದು ತನ್ನ ಹೆಂಡತಿ ತನ್ನಿಂದ ವಿಷಯಗಳನ್ನು ಮುಚ್ಚಿಟ್ಟದ್ದು, ಯಾವುದೇ ವಿಷಯವನ್ನು ಸಮಯದಲ್ಲಿ ಹೇಳ್ತಾ ಇದ್ದದ್ದು. ಎಲ್ಲ ಸತ್ಯ ಹೊರಗಡೆ ಬಂದ ಮೇಲೆ ಲಕ್ಷ್ಮಿ ತನ್ನ ಮುಚ್ಚಿಟ್ಟ ಸತ್ಯಗಳನ್ನು ಹೇಳಿದ್ದು. ಇದು ನಿಜವಾಗ್ಲೂ ಕೂಡ ವೈಷ್ಣವ್ಗೆ ಬೇಸರ ತರಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಪ್ರೀತಿಯ ಅಷ್ಟಿದ್ರೂ ಕೂಡ ನಂಬಿಕೆ ವಿಶ್ವಾಸ ಅವರಿಬ್ಬರ ನಡುವೆ ಇಲ್ಲದೆ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅದನ್ನು ತುಂಬ ಚೆನ್ನಾಗಿ ಕಾವೇರಿ ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ. ಅದೇ ಕಾರಣಕ್ಕೆ ವೈಷ್ಣವ್ಗೆ ಮದುವೆ ಮಾಡಿಸೋಕ್ಕೂ ಮುಂದಾಗಿದ್ದಾರೆ. ಮನೆಯಲ್ಲಿ ಎಲ್ಲ ಅಪೋಸ್ ಮಾಡ್ತಾರೆ, ಬಟ್ ವೈಷ್ಣವ್ ಮಾತ್ರ ಸೈಲೆಂಟ್ ಆಗ್ತಾರೆ. ಅಮ್ಮ ಹೇಳಿದಾಗಲಿ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ ಮನೇಲಿರ್ತಕ್ಕಂಥ ಎಲ್ಲ ಫೋಟೋಸ್ನ ತೊಗೊಂಡು ಬಂದು ಬಿಸಾಡೋಕೆ ಮುಂದಾಗ್ತಿದ್ದಾರೆ ಲಕ್ಷ್ಮೀದನ್ನ ಕಾವೇರಿಯವರು. ಈ ಕಡೆ ಲಕ್ಷ್ಮಿ ಫೋಟೋ ಬಿಸಾಡ್ತಿದ್ದಾಗೆ ಸುಪ್ರೀತ್ ಅವರು ಎಗ್ರಿ ಬೀಳ್ತಿದ್ದಾರೆ ಕಾವೇರಿ ಮೇಲೆ. ಏನು ಅನ್ಕೊಂಡಿದ್ರ ನೀವು? ಬಡವ್ರ ಮಕ್ಕಳು ಅಂದರೆ ಅಷ್ಟು ತುಚ್ಛ ಅಂತ ಅನ್ಕೊಂಬಿಡಿದ್ರ? ಈ ರೀತಿ ಯಾರಾದರೂ ಫೋಟೋ ತಂದು ಬಿಸಾಡ್ತಾರ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಡಿ, ನಿಮ್ಮಿಬ್ಬರ ನಡುವೆ ಸಾವಿರ ಇರಬಹುದು. ಅದೇ ಕಾರಣಕ್ಕೋಸ್ಕರ ಈ ರೀತಿ ಫೋಟೋ ಬಿಸಾಕೋದು, ಫೋಟೋ ಹೊಡೆದಾಕೋದು ನಿಜವಾಗ್ಲೂ ಒಳ್ಳೆಯವ್ರ ಲಕ್ಷಣ ಅಲ್ಲ, ಒಳ್ಳೆಯದು ಅಲ್ಲ ಅಂತ ಹೇಳ್ತಿದ್ರೆ, ನೋಡು ನಿನಗೆ ನಾನು ಸೈಲೆಂಟ್ ಆಗಿರೋದು, ನಾನು ನೆಮ್ಮದಿ ಆಗಿರೋದಂದರೆ ನಿನ್ಗೆ ಆಗೋದಿಲ್ಲ ಅನಿಸುತ್ತೆ. ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಬೇಡ ಬೇಡ ಅಂತ ಪದೇ ಪದೇ ಕೆಣಕ್ತಾ ಇದೆಯಾ? ನಿಜವಾಗ್ಲೂ ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಕಾವೇರಿ ಹೇಳ್ತಿದ್ದಾರೆ. ಜೊತೆಗೆ ಪುಟ, ಯಾಕೆ ಈ ಫೋಟೋಸ್ ಎಲ್ಲ ನಿನ್ನ ರೂಮಲ್ಲಿ ಎಲ್ಲ ಕಡೆ ಇದೆ? ಇವಳೇ ನಿನ್ನ ಬದುಕಲ್ಲಿ ಇಲ್ಲ ಅಂದಮೇಲೆ ಈ ಫೋಟೋಸ್ಗೇನು ಜಾಗ ಇದೆ ಮನೇಲಿ? ಯಾಕಿರಬೇಕು ಈ ಫೋಟೋಸ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಫೋಟೋ ಬಿಸಾಡಿದ್ದು ವೈಷ್ಣವ್ಗೂ ನೋವಾಗ್ತದೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಈ ಕಡೆ ಮನೆಯವ್ರಿಗೆಲ್ಲ ಶಾಕ್ ಆಗ್ತದೆ. ಈ ಕಡೆ ಗಂಗಾಕ ಕೂಡ ಏನಪ್ಪ ಈ ಅಮ್ಮ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅನ್ಕೋತಿದ್ದಾರೆ. ಈ ಕಡೆ ವೈಷ್ಣವ್, ನೋಡು ನಿನಗೆ ಫೋಟೋಸ್ ಎಲ್ಲ ಇರಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಇನ್ನೂ ಕೂಡ ಲಕ್ಷ್ಮಿ ಮೇಲೆ ನಿನಗೆ ಪ್ರೀತಿ ಇದೆಯಾ? ಸರಿ ಆಯಿತು ಬಿಡು, ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ಇನ್ನೂ ಕೂಡ ಲಕ್ಷ್ಮಿ ಬಗ್ಗೆ ಪ್ರೀತಿ ಇದ್ದರೆ ಅಂತ ಹೇಳಿ ಕಾವೇರಿ ಹೇಳೋಕೆ ಮುಂದಾಗ್ತಿರ್ತಾರೆ. ಅಷ್ಟರಲ್ಲಿ ವೈಷ್ಣವ್, ಇಲ್ಲಮ್ಮ ಆ ರೀತಿ ಏನಿಲ್ಲ, ಫೋಟೋಸ್ ಎಲ್ಲ ಬಿಸಾಡಬಹುದು ಅಂತ ಹೇಳಿಬಿಡ್ತಾರೆ. ನಮ್ಮ ಮನಸ್ಸಲ್ಲಿ ಜಾಗ ಇಲ್ಲ ಅಂದಮೇಲೆ, ನಮ್ಮ ಮನೇಲಿ ಅವರೆಲ್ಲ ಅಂದಮೇಲೆ ನಿಜವಾಗ್ಲೂ ಅವ್ರ ಫೋಟೋಸ್ ಯಾಕಿರಬೇಕು ಇಲ್ಲಿ ಅಂತ ಹೇಳ್ತಿದ್ದಾಗ ಈ ಕಡೆ ನೋಡು ಸುಬಿ, ಎಲ್ಲ ಇರ್ತಕ್ಕಂಥ ಫೋಟೋಸ್ನ ತೊಗೊಂಡೋಗಿ ಯಾವುದೇ ರೀತಿಲೂ ಅದ್ರ ನೆರಳು ಕೂಡ ತಾಕಬಾರ್ದು ಅಂಥ ಕಡೆ ಹೋಗಿ ಎಷ್ಟು ಬರ್ತಾ ಇರೋ ಫೋಟೋಸ್ನ ಅಂತ ಹೇಳ್ತಾರೆ. ಈ ಕಡೆ ವೈಷ್ಣವ್ ಮಾತ್ರ, ಇಲ್ಲ ಆಕೆ ನನ್ನ ಬದುಕಲ್ಲಲ್ವ ಇದ್ದದ್ದು, ನನ್ನಿಂದ ಅಲ್ಲ ದೂರ ಆಗಿರೋದು, ನಾನಲ್ವ ಅವಳ ದೂರ ಮಾಡಿರೋದು, ಆ ಫೋಟೋಸ್ನ ಕೂಡ ನಾನೇ ಎಷ್ಟು ಬರ್ತೀನಿ ಅಂತ ಹೇಳಿ ಫೋಟೋಸ್ನೆಲ್ಲ ತೊಗೊಳಕ್ಕೆ ಹೋಗ್ತಿದ್ರೆ ಈ ಕಡೆ ಚಿಂಗಾರಿ ಅನ್ಕೋತಿದ್ದಾರೆ, ಏನಪ್ಪ ಯಮ್ಮ ಹೋಗಿ ಒಂದು ನಿಮಿಷ ಫೋಟೋಸ್ನ ನೋಡ್ತಾ ಇದ್ದ, ಲಕ್ಷ್ಮಿನ ಮಿಸ್ ಮಾಡ್ಕೋತಾ ಇದ್ದ ಇವ್ರ ಮಗ ಅಂತ ಗೊತ್ತಾಗ್ತಿದ್ದಾಗೆ ಎಷ್ಟು ಚೆನ್ನಾಗಿ ಬ್ಲಾಕ್ ಮಾಡಿ ತನ್ನ ಕೆಲಸ ಸಾಧಿಸ್ಕೊಂಡ್ಬಿಟ್ರು. ಕಾವೇರಿ ಅಮ್ಮ ಅಂತೂ ಸೂಪರ್ ಅಂತ ಅನ್ಕೋತಿದ್ದಾರೆ ಮನಸ್ಸಲ್ಲಿ. ಈ ಕಡೆ ಸುಪ್ರೀತ್ ಅವರು ಏನು ಮಾಡ್ತಿದ್ದೆ ವೈಷ್ಣವ್ ಅಂತಿದ್ರೆ, ನಾನು ಏನೂ ಮಾಡ್ತಿಲ್ಲ, ಅದೇ ಕರೆಕ್ಟಾಗಿ ನಡ್ಕೋತಿದ್ದೇನೆ, ಅವರೇ ನಾನು ಬದುಕಿಲ್ಲಲ್ಲ ಅಂದಮೇಲೆ ಈ ಫೋಟೋಸ್ ನಿಜವಾಗ್ಲೂ ಮನೇಲಿ ಯಾಕೆ ಇರಬೇಕು ಅಂತ ಹೇಳಿ ಫೋಟೋಸ್ನೆಲ್ಲ ತೊಗೊಂಡು ಹೋಗ್ತಿದ್ದಾನೆ. ಅತ್ತ ಕಡೆ ಕೀರ್ತಿ ತನ್ನ ಲಕ್ಷ್ಮಿಗೋಸ್ಕರ ರಂಗೋಲಿ ಬಿಟ್ಟಿದ್ದಾಳೆ. ಈ ಕಡೆ ಪೇಪರ್ ಅವರು ಹೆಸ್ದ ತಕ್ಷಣ, ಏನಿದು ಪೇಪರ್ ನೆಟ್ಟಿಗೆ ಎಸೆಯೋಕ್ಕಾಗಲ್ವಾ, ನಾನು ಬಿಟ್ಟಿರೋ ರಂಗೋಲಿ ಎಲ್ಲ ಹಾಳಾಗೋಯ್ತು ನೋಡು ಅಂದಾಗ ಬಂದು ಇದು ಒಂದು ರಂಗೋಲಿನ ಅಂದಾಗ ಏನು ಆಡ್ಕೋತಾ ಇದೆಯಾ ನನ್ನ ರಂಗೋಲಿ ಬಗ್ಗೆ ಅಂತೆಲ್ಲ ಹೇಳ್ತಿದ್ದಾರೆ. ಹೌದಾ, ಇದು ಸೂಪರ್ ರಂಗೋಲಿನ, ಅದಕ್ಕಿಂತ ಪೇಪರಲ್ಲಿ ಇನ್ನೂ ಸೂಪರ್ ಆಗಿರೋ ವಿಷಯ ಇದೆ ನೋಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟು ಕ್ಯೂರಿಯಾಸಿಟಿನ ಅಂಥ ವಿಷಯನ ಏನಿರ್ಬೋದು ಅಂತ ತುಂಬ ಕ್ಯೂರಿಯಸ್ ಆಗಿಬಿಡ್ತಾಳೆ ಕೀರ್ತಿ. ಅದೇ ಕಾರಣಕ್ಕೋಸ್ಕರ ಎತ್ಕೋತಾಳೆ. ಎತ್ಕೊಂಡು ನೋಡಿದ್ರೆ ಲಕ್ಷ್ಮಿ ಫೋಟೋ ನೋಡಿದ್ರೆ ಆಕೆ ತುಂಬ ಖುಷಿ ಪಡ್ತಾಳೆ. ಬಟ್ ಅದರಲ್ಲಿ
ಲಕ್ಷ್ಮಿ ಮುಖವಾಡ ವಿಧಿ ಮದುವೆ ದಿನ ಬಿತ್ತು. ದುಡ್ಡುಗೋಸ್ಕರ ವೈಷ್ಣವ್ನ ಮದುವೆ ಆಗಿದ್ದು. ಆ ವಿಷಯ ಗೊತ್ತಾಗಿ ವೈಷ್ಣವ್ ಲಕ್ಷ್ಮಿನ ದೂರ ಮಾಡಿದ್ದಾರೆ ಅಂತ ಪೇಪರಲ್ಲಿ ಬರ್ತಿರುತ್ತೆ. ಬಟ್ ಆಕೆಗೆ ಗೊತ್ತಾಗ್ತಿಲ್ಲ. ಲಕ್ಷ್ಮಿ ಫೋಟೋ ಪೇಪರಲ್ಲಿ ಬಂದಿದೆ, ನೋಡಿದ್ರೆ ಖುಷಿ ಆಗ್ತಾಳೆ. ಲಕ್ಷ್ಮಿ ಇಟ್ಸ್ ಸರ್ಪ್ರೈಸ್ ಅಂತ ಹೋಗ್ತಿದ್ದಾಳೆ. ಹೋಗಬೇಕಾದ್ರೆ ಇಲ್ಲಿ ವೈಷ್ಣವ್ ಫೋಟೋಸ್ ತೊಗೊಂಡು ಹತ್ಕೊಂಡು ಕಣ್ಣೀರು ಸಿಟ್ಕೊಂಡು ಹೋಗ್ತಿದ್ದಾರೆ. ಕಣ್ಣೀರನ್ನು ಹೊರಿಸ್ಕೊಂಡು ಹೋಗಬೇಕಿದ್ರೆ ಇದೇನಿದು, ಎಲ್ಲಿಗೆ ಹೋಗ್ತಿದ್ದಾನೆ ವೈಷ್ಣವ್? ಕಣ್ಣಲ್ಲಿ ಬೇರೆ ನೀರಿದೆ, ಒರೆಸ್ಕೋತಾ ಇದ್ದ ಅಂತ ಅಂದ್ಕೊಂಡು ಕೀರ್ತಿ ನೋಡಿಬಿಟ್ಟು ಹೋಗ್ತಾಳೆ. ತದನಂತರ ಇಲ್ಲಿ ಅಜ್ಜಿ ಕೂಡ ಆ ಒಂದು ಪೇಪರಲ್ಲಿ ಆ ಒಂದು ನ್ಯೂಸನ್ನು ನೋಡ್ತಿದ್ದಾಗೆ ಇಲ್ಲಿ ಅಳಿಯಂದ್ರೆ ಎಲ್ಲರನ್ನೂ ಕರೀತಾರೆ. ಕೃಷ್ಣಕಾಂತ್ ಅವ್ರು ಕೂಡ ಪೇಪರ್ನ ನೋಡಿದೆ. ಅಯ್ಯೋ ಅಂಥದ್ದೇನೂ ಇಲ್ಲ ಇಲ್ಲಿ, ವಿಧಿ ಮದುವೆ ಬಗ್ಗೆ ಅಂಥದ್ದು ಬರ್ತಿಲ್ಲ ಅಂತ ಹೇಳಿ ಇಟ್ಟಾಗ ಸುಪ್ರೀತಾ ನೋಡಿದೆ. ಏನಣ್ಣ ಅದು, ನಿನ್ನ ಮಗಳು ಆದರೆ ಮಗಳು, ಇನ್ನೊಬ್ಬರು ಮಕ್ಕಳಲ್ವಾ? ಬಡವ್ರ ಮನೆ ಮಕ್ಳಿಗೆ ಅಮ್ಮನ ಆದರೆ ಅದು ಮರ್ಯಾದೆ ಹೋಗ್ತಾ ಇಲ್ವಾ? ನಿಂದಷ್ಟೇ ನೋಡ್ಕೋತೀಯ ನೀನು ಅಂತ ಸುಪ್ರೀತಾ ಅವ್ರು ಹೇಳ್ತಿದ್ದಾರೆ. ಪಾಪ ಅಪ್ಪ ಅಮ್ಮ ಇಲ್ಲ ಅನ್ನೋ ಕಾರಣಕ್ಕೆ ಅವಳ ಬಗ್ಗೆ ಏನೇ ಬರೆದ್ರು ನಿಮ್ಗೇನೂ ಅನಿಸೋದಿಲ್ವಾ ಅಂತ ಕೇಳ್ತಿದ್ರೆ, ಅದು ಹಾಗಲ್ಲ ಸುಪ್ರೀತಾ ಅಂತ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಕೃಷ್ಣಕಾಂತ್. ಬಟ್ ನನಗೆ ಗೊತ್ತಿದೆ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಹೇಳಿದ್ದೆ. ಇಲ್ಲಿ ಕಾವೇರಿ ಹತ್ರಕ್ಕೆ ಸುಪ್ರೀತಾ ಹೋಗ್ತಾರೆ. ಆ ಕಡೆ ಸುಪ್ರೀತಾ ಬರೋಕ್ಕೂ ಮುನ್ನ ಕಾವೇರಿಯವರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಯೋಚನೆ ಮಾಡ್ತಿದ್ರೆ ಅಲ್ಲಿಗೆ ಸುಪ್ರೀತಾ ಬಂದಿದ್ದೆ. ಏನು ಮಾಡ್ತಿದ್ರ ಅಂದಾಗ, ಯಾಕೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದೇನೆ ಕಾಣಿಸ್ತಾ ಇಲ್ವಾ ಅಂದಾಗ, ಇದೇನಿದು ಅಂತ ಕೇಳ್ತಿದ್ರೆ, ಇದೇನಿದು ಕರೆಕ್ಟಾಗಿ ಬರ್ತಿದ್ದಾರಲ್ವ, ನಿಜವಾಗಿರೋದೇ ಅದು ತಾನೇ, ಅದನ್ನೇ ತಾನೇ ಅವಳು ಮಾಡಿರೋದು ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾಟಕ ಮಾಡಬೇಡಿ, ಇದನ್ನೆಲ್ಲ ನೀವೇ ಮಾಡಿಸಿದ್ದು ಅಂತ ಇಲ್ಲಿ ಸುಪ್ರೀತಾ ಹೇಳ್ತಿದ್ರೆ, ಸುಮ್ಮನೆ ಎಲ್ಲನೂ ತೊಗೊಂಡು ಬಂದು ನನ್ನ ಮೇಲೆ ಹಾಕಬೇಡ, ನಾನು ಯಾಕೆ ಮಾಡಿಸ್ಲಿ, ನಿಜವಾಗ್ಲೂ ಅಲ್ಲಿ ಏನು ನಡೀತು ಅದನ್ನೇ ಅವ್ರು ಬರ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಮುಂದಾಗೋದಿಲ್ಲ. ಬಟ್ ಅದನ್ನು ಮಾಡಿಸಿರೋದು ಕಾವೇರಿನೇ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಕಾವೇರಿಗೆ ತುಂಬಾ ಖುಷಿ ಆಗ್ತದೆ. ಅತ್ತ ಕಡೆ ಕೀರ್ತಿ ಬಂದಿದ್ದ ಅಮ್ಮ ಇಲ್ಲಿ ಲಕ್ಷ್ಮಿ ಫೋಟೋ ಪೇಪರಲ್ಲಿ ಬಂದಿದೆ ಗೊತ್ತಾ ಅಂತಿದ್ದಾಗೆ ಲಕ್ಷ್ಮಿ ಸ್ನಾನಕ್ಕೆ ಹೋಗಿದ್ದಾಳೆ. ಪೇಪರ್ ಕೊಡು ಅಂತ ಪೇಪರ್ ನೋಡ್ತಾರೆ, ಶಾಕ್ ಆಗ್ತಾರೆ. ಟಿ ವಿ ಆನ್ ಮಾಡ್ತಾರೆ, ಟಿ ವಿಲೂ ಅದೇ ನ್ಯೂಸ್ ಬರ್ತದೆ. ಬೇಬಿ ಯಾವುದೇ ಕಾರಣಕ್ಕೂ ಇದು ಲಕ್ಷ್ಮಿ ಗೊತ್ತಾಗಬಾರ್ದು ಅಂದಾಗ, ಪೇಪರಲ್ಲಲ್ವ ವಿಷಯ ಬಂದಿರೋದು, ತುಂಬ ಖುಷಿ ಪಡ್ತಾಳೆ ಲಕ್ಷ್ಮಿ ಅಂತ ಹೇಳಿ ಕೀರ್ತಿ ಹೇಳಿದ್ದಕ್ಕೆ, ಇಲ್ಲ ಖಂಡಿತ ಇಲ್ಲ, ಇದು ತುಂಬ ಬೇಜಾರಾಗೋ ವಿಷಯ, ಇದರಿಂದ ಅವಳಿಗೆ ಮನ್ಸಿಗೆ ತುಂಬ ಘಾಸಿ ಆಗುತ್ತೆ ಅಂದಾಗ, ಹೌದಮ್ಮ ಹಾಗಿದ್ರೆ ಯಾವುದೇ ಕಾರಣಕ್ಕೂ ಈ ಪೇಪರ್ ಲಕ್ಷ್ಮಿಗೆ ಸಿಗಲೇ ಕೂಡ್ದು ಅಂತ ಹೇಳ್ತಿದ್ದಾರೆ. ಬಟ್ ಇದರ ನಡುವೆ ವೈಷ್ಣವ್ ಹೋಗೋದು ಎಲ್ಲಿಗೆ, ಫೋಟೋ ಬಿಸಾಡೋದಕ್ಕೆ ಅಲ್ಲ, ಅವರ ಅಳಿ ಮನೆಗೆ ಹೋಗ್ತಾನೆ. ಅಲ್ಲಿ ತುಂಬ ದಿನದಿಂದ ಅವನಿಗೆ ಹೆಂಡತಿ ಅಮ್ಮನ ನಡುವೆ ಕನ್ಫ್ಯೂಷನ್ಸ್ ಇದೆ. ಅದೇ ಕನ್ಫ್ಯೂಷನ್ಸ್ಗೋಸ್ಕರ ಇಬ್ಬರು ಫೋಟೋ ಇಟ್ಟು ಯಾವಾಗಲೂ ಮನಸ್ಸಿಗೆ ಕಸಬಿಸಿ ಆದಾಗ ಅಲ್ಲಿ ಬಂದು ತನ್ನ ಆಲೋಚನೆನ ತೆರೆದಿಡ್ತಾರೆ. ಅದೇ ರೀತಿ ಇವತ್ತು ಕೂಡ ಮಾಡ್ತಿದ್ದಾರೆ. ಅಮ್ಮ ಹೇಳ್ತಾರೆ ಲಕ್ಷ್ಮಿ ಸರಿ ಇಲ್ಲ ಅಂತ, ಲಕ್ಷ್ಮಿ ಹೇಳ್ತಾರೆ ತನ್ನ ಕೆಲಸ ಮಾಡ್ಕೋಬೇಕು ಅಂದರೆ ಯಾರನ್ನು ನೋಡೋದಿಲ್ಲ, ತನಗೇನು ಬೇಕೋ ಅದನ್ನು ಮಾಡ್ತಾರೆ ನನ್ನಮ್ಮ ಅಂತ. ಆದರೆ ನನ್ನಮ್ಮ ನನಗೆ ಭವಿಷ್ಯ ಕೊಟ್ಟವರು, 10th ಸ್ಟ್ಯಾಂಡರ್ಡ್ ಫೇಲ್ ಹುಡುಗನ ದೊಡ್ಡ ಮ್ಯೂಸಿಕ್ ಮತ್ತು ಸಿಂಗರ್ ಮಾಡಿದವರು ನಮ್ಮಮ್ಮ, ಅಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಹಾಗಿದ್ರೆ ಇಬ್ಬರಲ್ಲಿ ಯಾರು ಸರಿ, ಇಬ್ಬರಲ್ಲಿ ಯಾರು ಒಳ್ಳೆಯವರು? ಲಕ್ಷ್ಮಿಯವರು ನನ್ನ ನಂಬಿಕೆನ ಉಳಿಸ್ಕೊಳ್ಳಿಲ್ಲ, ಅದೇ ಕಾರಣಕ್ಕೆ ನಂಗೆ ಅವ್ರ ಬಗ್ಗೆ ಬೇಸರ ಇದೆ. ಆದರೆ ಅಮ್ಮ ಹೇಳೋದು ನೋಡಿದ್ರೆ ಲಕ್ಷ್ಮಿಯವರು ನಮ್ಮ ಮನೆ ಹಾಳು ಮಾಡ್ತಿದ್ದಾರೆ, ಅವರಿಂದ ಅರ್ಧಕ್ಕರ್ಧ ನಮ್ಮ ಮನೆ ಹಾಳಾಗಿದೆ, ಇನ್ನೂ ಕೂಡ ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಈ ಕಡೆ ಲಕ್ಷ್ಮಿ ಹೇಳೋದು ನನ್ನಮ್ಮ ಸರಿ ಇಲ್ಲ, ಅವರು ಸ್ವಾರ್ಥಕ್ಕೋಸ್ಕರ ಏನಾದರೂ ಮಾಡ್ತಾರೆ ಅಂತ. ಎಲ್ಲಾದರೂ ಅಮ್ಮಂದಿರು ಸ್ವಾರ್ಥಿಗಳಾಗಿರ್ತಾರಾ? ಖಂಡಿತ ಇಲ್ಲ. ಯಾರಾದರೂ ಸ್ವಾರ್ಥಿಗಳು ಸಿಗಬಹುದು, ಆದರೆ ಎಲ್ಲೂ ಕೂಡ ಅಮ್ಮ ಖಂಡಿತ ಸ್ವಾರ್ಥಿ ಆಗೋದಿಲ್ಲ ಅಂತ ಹೇಳಿ ಇಬ್ಬರಲ್ಲಿ ಯಾರು ಸರಿ ಅನ್ನೋ ಕನ್ಫ್ಯೂಷನ್ಗೆ ಸಿಕ್ಕಾಕೊಂಡಿದ್ದಾನೆ. ಹಾಗಾಗಿ ಉತ್ತರ ಕಂಡುಕೊಳ್ಳೋಕೆ ಒಂದು ದೊಡ್ಡ ನಿರ್ಧಾರನೇ ಇಲ್ಲಿ ವೈಷ್ಣವ್ ತಗೋತಿದ್ದಾನೆ. ಅದರ ನಡುವೆ ಇತ್ತ ಕಡೆ ನಿತಿನ್ ಎಂಟ್ರಿ ಆಗ್ತದೆ. ನಿತಿನ್ ಭರ್ಜರಿಯಾಗಿ ಮಧುಮಗನ ವೇಷದಲ್ಲಿ ಮೆರವಣಿಗೆ ಜೊತೆ ಲಕ್ಷ್ಮಿ ಮುಂದೆ ಎಂಟ್ರಿ ಕೊಡ್ತಿದ್ದಾರೆ. ನೀನು ಯಾಕೆ ಬಂದೆ ಅಂತ ಲಕ್ಷ್ಮಿ ಕೇಳ್ತಿದ್ರೆ, ನಾನು ಬೇಬಿ ನೀನು, ನನ್ನ ಚಿನ್ನು ನೀನು ಅಂತ ಹೇಳಿ ಮಾತಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಲಕ್ಷ್ಮಿ ವೈಷ್ಣವಿಂದ ದೂರ ಆಗಿರೋದ್ರಿಂದ ನಾನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮುಂದೆ ಬರ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಖಂಡಿತವಾಗಿ ಆ ನಿತಿನ್ ಕಪ್ಪಾಳಕ್ಕೆ ಹೊಡೆಯೋದಂತೂ ಗ್ಯಾರಂಟಿ. ಅದಕ್ಕೂ ಮುನ್ನ ಕೀರ್ತಿ ಹೊಡೆದ್ರು ಅಚ್ಚುರಿ ಇಲ್ಲ. ಹಾಗಿದ್ರೆ ಇಲ್ಲಿ ನಿತಿನ್ ಮಾಡ್ತಿರೋ ಆಟಕ್ಕೆ ಇಲ್ಲಿ ವೈಷ್ಣವ್ ಬಂದಿದ್ದ ತಕ್ಕ ಶಾಸ್ತಿ ಉತ್ತರವನ್ನು ಕೊಡ್ತಾರೆ. ಆ ಕಡೆ ವೈಷ್ಣವ್ ಬದುಕಲ್ಲಿ ಬರೋ ಹುಡುಗಿ ಯಾರಾಗಿದ್ದಾರೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ